ಇಂಟರ್ನ್ಯಾಷನಲ್ ಶಾಲೆ. ಇದು ಸುಮಾರು ಒಂದು 35 ವರ್ಷದಿಂದ ನಡೀತಾ ಇದೆ. ನಾವು ಹೊಸ ಮ್ಯಾನೇಜ್ಮೆಂಟ್ ಬಂದು 20 ವರ್ಷ ಆಯಿತು. ಈ 20 ವರ್ಷದಲ್ಲಿ ಈಗ 8ನೇ ಬ್ಯಾಚ್ ಮಕ್ಕಳು. 8 ವರ್ಷದಿಂದ ನಾವು ಸತತವಾಗಿ ಒಳ್ಳೆ ಫಲಿತಾಂಶ ಕೊಟ್ಕೊಂಡು ಬಂದಿದ್ದೀವಿ. ಈ ವರ್ಷದಲ್ಲಿ ಶ್ರುತಿ ಅನ್ನೋ ಮಗು ಜಿಲ್ಲೆಯಲ್ಲಿ 4ನೇ ಸ್ಥಾನ, ತಾಲೂಕಲ್ಲಿ 2ನೇ ಸ್ಥಾನ ಪಡೆದಂಥ ಶ್ರುತಿ ಅನ್ನೋ ಹುಡುಗಿ ಶಿಕ್ಷಕರ ಒಂದು ಕೃಷಿಯಿಂದ ಪ್ಲಸ್ ಪೋಷಕರು ಎಲ್ಲರ ಸಹಕಾರದಿಂದ ಆ ಮಗು ಇವತ್ತು ಒಂದು ಒಳ್ಳೆ ಒಂದು ಫಲಿತಾಂಶ ಕೊಟ್ಟಿದೆ, ನಮ್ಮ ಶಾಲೆಗೆ ಕೀರ್ತಿ ತಂದು ಕೊಟ್ಟಿದೆ. ಆ ಮಗುವಿಗೆ ಮೊದಲು ನಾನು ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಏನು ಈ ಮಕ್ಕಳ ಒಂದು ಫಲಿತಾಂಶಕ್ಕೆ ನಮ್ಮ ಶಿಕ್ಷಕರೆಲ್ಲ ಕೃಷಿ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪೋಷಕರು ಸಹ ಮಕ್ಕಳಿಗೆ ನಾವು ಎಕ್ಸ್ಟ್ರಾ ಕ್ಲಾಸಸ್, ಕೋಚಿಂಗ್ ಕ್ಲಾಸ್ ಇರುವಾಗ ಬಂದು ಅವರು ಸಹಕಾರ ಮಾಡಿ ಮಕ್ಕಳಿಗೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಫಲಿತಾಂಶ ಬರೋಕ್ಕೆ ಎಲ್ಲರೂ ಕಾರಣಕರ್ತರಾಗಿರೋರಿಗೆಲ್ಲ ನಾನು ಮೊದಲು ಈ ಸಂಸ್ಥೆ ಪರವಾಗಿ ಧನ್ಯವಾದನ ಹೇಳ್ತೀನಿ. ಅದೇ ರೀತಿ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ ಈ ಹಳ್ಳಿ ಪ್ರದೇಶದಲ್ಲಿ, ಅದರಲ್ಲೂ ಗಡಿನಾಡು, ಇಲ್ಲಿಂದ ನಮ್ಗೆ ಇನ್ನೊಂದು 8 ಕಿಲೋಮೀಟರ್ ಹೋದರೆ ಆಂಧ್ರ ಬಾರ್ಡರ್ ಸಿಗುತ್ತೆ. ಇಂಥ ಗಡಿನಾಡಲ್ಲಿ ಒಂದು ಒಳ್ಳೆ ಶಾಲೆ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಈ ಸಂಸ್ಥೆ ಮಾಡಿದ್ದೀವಿ. ಕಡಿಮೆ ಒಂದು ಶುಲ್ಕ ತಗೊಳ್ಳೋದು, ಹೆಚ್ಚಿನ ಒಂದು ವಿದ್ಯಾಭ್ಯಾಸ ನೀಡುವಂಥ ಒಂದು ಗುರಿ ನಮ್ಮದಾಗಿದೆ. ಈ ಹಳ್ಳಿಲಿರುವಂಥ ಎಲ್ಲ ರೈತಾಪಿ ವರ್ಗದ ಜನರೇ ಇರೋದು, ಇಲ್ಲಿ ಯಾರೂ ಅಫಿಷಿಯಲ್ಸ್ ಇಲ್ಲ. ಹಾಗಾಗಿ ಆ ಮಕ್ಕಳಿಗೆ ನ್ಯಾಯ ಮಾಡೋಣ ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವೊಂದು ಈ ಸಂಸ್ಥೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಶಿಕ್ಷಕರ ಸಹಕಾರ ತುಂಬ ಇದೆ. ಅವ್ರು ಮಾಡ್ತಾ ಇರೋಂಥ ಕೃಷಿಗೆ ನಾನು ಯಾವಾಗಲೂ ಆಭಾರಿಯಾಗಿದ್ದೀನಿ. ಅವರೆಲ್ಲರೂ ಕಷ್ಟಪಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಸಹಕಾರ ಅವ್ರಿಗೂ ಇದೆ. ಆ್ಯಸ್ ಎ ಒಂದು ಆಡಳಿತ ಮಂಡಳಿಯವರಾಗಿ ನಾವೇನು ಅವ್ರಿಗೆ ಸಹಕಾರ ಮಾಡಬೇಕು ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪೋಷಕರು ಸಹಕಾರ ಮಾಡ್ತಿದ್ದಾರೆ. ನಮ್ಮ ಒಂದು ಈ ಶಾಲೆಯ ಮೂಲ ಉದ್ದೇಶ ಏನಪ್ಪ ಅಂದರೆ ಫಸ್ಟು ಸಂಸ್ಕಾರ, ಅದ್ರ ಜೊತೆಗೆ ಶಿಸ್ತು, ಅದ್ರ ಜೊತೆಗೆ ಶುದ್ಧತೆ, ಈ 3 ಥೀಮ್ ಇಟ್ಕೊಂಡು ಇದು ಬಂದರೆ ತಂತಾನೆಗೆ ವಿದ್ಯೆ ಬರುತ್ತೆ ಅನ್ನೋವಂಥ ಒಂದು ಆಲೋಚನೆಯಿಂದ ನಾವು ಒಂದು ಶಾಲೆ ಮಾಡಿದ್ವಿ. ಆಮೇಲೆ ನಮ್ಮದು ರಾಜ್ಯ ಪಠ್ಯಕ್ರಮ ಶಾಲೆ ಆಗಿದೆ. ಎಲ್ಲರೂ ಯೋಚನೆ ಮಾಡ್ತಾರೆ ನಮ್ಗೆ CBSE, ICIC ಶಾಲೆಗಳು ಬೇಕು ಅಂತ. ಈ ಹಳ್ಳಿಲಿ ಅದನ್ನೆಲ್ಲ ಮಾಡಿ ಆ ಶುಲ್ಕ ಬರ್ಸೋದಕ್ಕಾಗಲ್ಲ. ಬಟ್ ಪೋಷಕರಲ್ಲಿ ಒಂದು ಗೊಂದಲ ಇದೆ. ಏನಪ್ಪ ಅಂದರೆ CBSE ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ, ಈಗ ಒಂದು ನಮ್ಮ ಈಗಿನ ಸರ್ಕಾರ ಏನು ಮಾಡಿದೆ ಅಂದರೆ NCERT, ಅದು ಕೇಂದ್ರೀಯ ಪಠ್ಯಕ್ರಮದನ್ನು ಈಗ ರಾಜ್ಯ ಪಠ್ಯಕ್ರಮದಲ್ಲಿ ಅಳವಡಿಕೆ ಮಾಡೋದ್ರಿಂದ ನಮ್ಮ ಪಠ್ಯಕ್ರಮ ಏನು ರಾಜ್ಯ ಪಠ್ಯಕ್ರಮ ಇದೆ ಇದು ಆಲ್ಮೋಸ್ಟ್ CBSE ಅದರ ಆ ಒಂದು ಕಂಟೆಂಟ್ ಏನಿದೆ ಅದೇ ರೀತಿ ಆಗಿರೋದ್ರಿಂದ ಪೋಷಕರು ಆ ಒಂದು ಗೊಂದಲ ಪಡೆದೆ, ಹಳ್ಳಿ ಆದ್ರೂ ರಾಜ್ಯ ಪಠ್ಯಕ್ರಮ ಆದ್ರೂ ಎರಡೂ ಒಂದೇ ಆಗಿರೋದ್ರಿಂದ ಎಲ್ಲರೂ ಅದಕ್ಕೆ ಸಹಕಾರ ಮಾಡಲಿ ಅಂತ ನಾನು ಅದೊಂದು ವಿಷಯ ಪೋಷಕರಿಗೆ ಗಮನಕ್ಕೆ ತರಕ್ಕಿದ್ದೀನಿ. ಆಮೇಲೆ ಏನು ಹಳ್ಳಿಗಾಡು ಪ್ರದೇಶ ಇದೆ, ಈ ಒಂದು ಪ್ರದೇಶದಲ್ಲಿ ಎಲ್ಲ ಒಂದು ಹಳ್ಳಿಯಲ್ಲೂ ಮಕ್ಕಳು ಸಂಸ್ಕಾರಯುತವಾಗಿ ಬೆಳೆದು ಅವ್ರವ್ರ ಜೀವನ ಅವ್ರು ಮಾಡಿಕೊಂಡು ಆ ಒಂದು ಫ್ಯಾಮಿಲೀಸ್ಗೆ ಒಳ್ಳೇದಾಗಲಿ ಅನ್ನೋಂಥ ಒಂದೇ ಒಂದು ಕಾರಣ ಇಟ್ಕೊಂಡು ಈ ಸಂಸ್ಥೆ ಮಾಡಿದ್ದೀವಿ. ಈಗ ಈ ಸರಿ ಮಾಡಿರುವಂಥ ರಿಸಲ್ಟಲ್ಲಿ ಹೈಯೆಸ್ಟು 619, ಆಮೇಲೆ 13 ಡಿಸ್ಟಿಂಕ್ಷನ್ಸ್ ಬಂದಿದೆ. ಅದ್ರ ಜೊತೆಗೆ 24 ಫಸ್ಟ್ ಕ್ಲಾಸ್ ಬಂದಿದೆ. ಎಲ್ಲ ಮಕ್ಕಳು ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ, ನಮ್ಮ ಶಾಲೆಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ. ಆ ಎಲ್ಲ ಮಕ್ಕಳಿಗೂ ಪೋಷಕರಿಗೂ ನಾನು ನಮ್ಮ ಈ ಒಂದು ವಿದ್ಯಾಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ ಸರ್. ನನ್ನ ಪರವಾಗಿ ಪ್ಲಸ್ ಶಿಕ್ಷಕರು ನಾವು ಮಾತಾಡಿದಾಗ ಎಲ್ಲ ಶಿಕ್ಷಕರು ತುಂಬ ಸಂತೋಷವಾಗಿದ್ದಾರೆ. ಕಾರಣ ಏನಪ್ಪ ಅಂದರೆ ಅವ್ರು ಪಟ್ಟಿರುವಂಥ ಕಷ್ಟಕ್ಕೆ ಫಲ ಬಂದಿದೆ. ಹಂಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಗಾದೆ ಪ್ರಕಾರ ನಮ್ಮ ಶಾಲೆಯಲ್ಲಿ ಕಷ್ಟಕ್ಕೆ ಫಲ ಸಿಕ್ಕಿದೆ. ನಮ್ಗೆಲ್ರಿಗೂ ಸಂತೋಷ ಇದೆ. ಆ ಮಕ್ಕಳಿಗೆಲ್ರಿಗೂ ಶುಭ ಹಾರೈಸ್ತೀನಿ. ಜೊತೆಗೆ ಎಲ್ಲರೂ ಒಳ್ಳೆ ಕಾಲೇಜುಗಳಲ್ಲಿ ಹೋಗಿ ಅವರವ್ರ ಒಂದು ಏನು ಸಾಮರ್ಥ್ಯ ಇದೆ ಅದನ್ನು ಪ್ರೂವ್ ಮಾಡಿಕೊಂಡು ಹಳ್ಳಿಗಾಡು ಪ್ರದೇಶದಲ್ಲಿ ಏನಾಗ್ತಾರೋ ಗೊತ್ತಿಲ್ಲ, ಡಾಕ್ಟ್ರು, ಇಂಜಿನಿಯರು, ಮತ್ತೊಂದು ಅವರು ಕೂಡ ಸಮಾಜ ಸೇವೆ ಮಾಡುವಂಥ ಮಕ್ಕಳಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆ ಅವ್ರನ್ನ ಬೆಳೆಸ್ತಾ ಇದೆ ಸರ್. ಅಭಿಪ್ರಾಯ ಏನಂದರೆ ನಾವು ಕಡಿಮೆ ಶುಲ್ಕ ತಗೊಳ್ತಾ ಇದ್ದೀವಿ. ಎಲ್ಲಿ ಬೇಕಾದರೂ ನಾನು ಅದನ್ನು ಹೇಳಕ್ಕೆ ರೆಡಿ ಇದ್ದೀನಿ. ಶುಲ್ಕ ಕಡಿಮೆ ಇದೆ, ವಿದ್ಯಾಭ್ಯಾಸ ಚೆನ್ನಾಗಿದೆ. ಅದನ್ನು ಅವರು ಸದ್ವಿನಿಯೋಗ ಮಾಡ್ಕೊಳ್ಳಿ. ಆಮೇಲೆ ಕಷ್ಟ ಸುಖಕ್ಕೆ, ಒಳ್ಳೆಯದಕ್ಕೆ, ಕೆಟ್ಟದ್ದಕ್ಕೆ ಎಲ್ಲದಕ್ಕೂ ಆಗಿರೋಂಥ ಶಾಲೆ. ಅದು ನಮ್ಮ ಹಳೆಯ ಪೋಷಕರಿಗೆಲ್ರಿಗೂ ಈ ಸಂಸ್ಥೆ ಬಗ್ಗೆ ಗೊತ್ತಿದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಮುಂದೆ ಬರುವಂಥ ಪೋಷಕರು ಕೂಡ ನಮ್ಮ ಕಡೆಯಿಂದ ಏನು ಸಹಕಾರ ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡ್ತೀವಿ. ಎಲ್ಲ ಮಕ್ಕಳು ಅವ್ರವ್ರ ಜೀವನ ನಾವು ರೂಪಿಸ್ಕೊಳ್ಳೋಕೆ ಏನು ಬೇಕೋ ಆ ಥರ ಒಂದು ಸಂಸ್ಕಾರಯುತವಾದಂಥ ವಿದ್ಯಾಭ್ಯಾಸನಂತೂ ನಾವು ಖಂಡಿತ ಕೊಡ್ತೀವಿ. ಆಗಿರೋದ್ರಿಂದ ನಮಗೆ ಮಕ್ಕಳನ್ನ ಯಾವ ರೀತಿ ನಾವು
ತಯಾರು ಮಾಡಬೇಕನ್ನೋದು ನಮ್ಮೆಲ್ಲ ಶಿಕ್ಷಕರ ಗಮನದಲ್ಲಿತ್ತು. ಆ ಒಂದು ಆಲೋಚನೆಯಿಂದ ಎಲ್ಲ ಮಕ್ಕಳು ನಾವು ಬೆಳಿಗ್ಗೆ ಸ್ಪೆಷಲ್ ಕ್ಲಾಸು, ಸಂಜೆ ಸ್ಪೆಷಲ್ ಕ್ಲಾಸು, ಆಮೇಲೆ ಪ್ರತಿ ಮಗುವನ್ನು ಇಂಡಿವಿಜುವಲ್ ಕೇರ್. ನಮಗೆ ಪರ್ಸೆಂಟೇಜ್ ಬರೋ ಮಗು ಒಂದು, ಬರದೇ ಇರೋ ಮಗು ಒಂದು ಅಂತ ಆಲೋಚನೆ ಇಟ್ಕೊಳ್ದೆ ಎಲ್ಲ ಮಕ್ಕಳು ಸಮಾನವಾಗಿ ನೋಡಿರೋದ್ರಿಂದ ಎಲ್ಲ ಮಕ್ಕಳು ಅವರ ಶಕ್ತಿಗೆ ಅನುಗುಣವಾಗಿ, ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರ ಕೃಷಿಗೆ ಅನುಗುಣವಾಗಿ, ಅದರಲ್ಲೂ ಈ ಸಾರಿ ನಡೆದಂಥ ಒಂದು ಎಕ್ಸಾಮ್ ಏನಿದೆ ಅದು ಒಂದು ಒಳ್ಳೆಯ ಒಂದು ಎಕ್ಸಾಮ್ ಮಾಡಿದ್ದಾರೆ ಬೋರ್ಡ್ ಅವರು. ಅದಕ್ಕೆ ನಮ್ಗೆ ಸಂತೋಷ ಇದೆ. ಈ ಸಾರಿ ಮಾಡಿರೋಂಥ ಎಕ್ಸಾಮಲ್ಲಿ ಈ ಒಂದು ಸ್ಟ್ರಿಕ್ಟು ಎಕ್ಸಾಮ್ ವಿಷಯದಲ್ಲಿ ಕೂಡ ಈ ಥರ ಮಾಡಿದಾಗ ನಮ್ಮ ಮಕ್ಳು ಈ ಒಂದು ರಿಸಲ್ಟ್ ತೊಗೊಂಡಿರೋದು ನನಗೆ ತುಂಬಾ ಸಂತೋಷ ಇದೆ. ಅದರಲ್ಲೇನು ಎರಡನೇ ಮಾತಿಲ್ಲ ಸರ್. 99% ಬಂದಿದೆ. ಜೊತೆಗೆ ಪರ್ಸೆಂಟೇಜ್ ಅನ್ನೋದಕ್ಕಿಂತ ಡಿಸ್ಟಿಂಕ್ಷನ್ಸ್ 13 ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ನಮ್ಮ ಈ ಗಡಿನಾಡಲ್ಲಿ ಯಾವ ಶಾಲೆಯಲ್ಲೂ ಆ ಥರ ಒಂದು ಡಿಸ್ಟಿಂಕ್ಷನ್ಸ್ ಬಂದಿಲ್ಲ. ಜೊತೆಗೆ ಹೈಯೆಸ್ಟ್ ಸ್ಕೋರು 619 ನಮ್ಮ ಹಳ್ಳಿ ಮಗು ತೊಗೊಂಡಿರೋದ್ರಿಂದ ನನಗೆ ತುಂಬ ಸಂತೋಷ. ಇನ್ನೇನು ಮುಂದಿನ ದಿನಗಳಲ್ಲಿ 625ಕ್ಕೆ 625 ತೊಗೊಂಡು ರಾಜ್ಯದಲ್ಲಿ ಒಂದು ಒಳ್ಳೆ ಶಾಲೆ ಆಗಬೇಕನ್ನೋ ಒಂದು ಗುರಿ ಇಟ್ಕೊಂಡು ಶಿಕ್ಷಕರಿಗೂ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಪಟ್ಟು ಎಲ್ಲರೂ ಸೇರಿ ತಗೊಂಡು ಬರೋಣ ಅಂತ ಒಂದು ಆಲೋಚನೆ ಇದೆ. ಆ ಭಗವಂತನ ಆಶೀರ್ವಾದ ಇದ್ದರೆ ಖಂಡಿತ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಒಳ್ಳೆಯ ವಿದ್ಯಾಭ್ಯಾಸ ಅಂತೂ ಖಂಡಿತ ನಮ್ಮ ಶಾಲೆಗೆ ಕೊಡ್ತೀವಿ ಸರ್.